ಪಾಠ ಆಗ್ಬೇಕು ಅಂಥದ್ದೊಂದು ಹಾಡು ಹೇಳಿ ಸರ್. ಯಾವುದು ಅಂತ ಹೇಳಿ, ನಿಮ್ಗೆ ಇಷ್ಟವಾದ ಹೇಳಿ ಸರ್. ನಮ್ಮ ಹಾಡುಗಳು ಯಾವಂತ ಗೊತ್ತಿಲ್ಲ. ನಿಮ್ಗೆ ಅವ್ರಿಗೆ ಲೈಕ್ ಆಗೋದು ಆಡ್ಬೋದು. ನಿಮ್ಗೆ ಇಷ್ಟ ಯಾವುದು ಹುಡುಗರಿ ಅವರ ನಿಮ್ಗೆ ಲೈಕ್ ಆಗೋದು ಆಡ್ಬೋದು ಸರ್. ಲೈಕ್ ಅಲ್ಲ, ನೀವು ಕೇಳಬೇಕಲ್ಲ, ನಿಮ್ಗೆ ಲೈಕ್ ಆಗಬೇಕು. ನೀವು ಯಾವ್ದು ಆಡಿದ್ರು ನಮಗೆ ಲೈಕೇನೆ. ನಿಮ್ಗೆ ಇಷ್ಟವಾದ ನೀವು ಯಾವ್ದು ಆಡಿದ್ರು ನಮ್ಗೆ ಅದು ಇಷ್ಟನೇ. ನಿಮಗೆ ನನ್ನ ಹಾಡುಗಳು ಗೊತ್ತಲ್ಲ, ಇಂಥದ್ದೊಂದು ಹಾಡಿ ಅಂದರೆ ಹೇಳ್ಬೋದು ನಾನು. ಹೇಳ್ಬಿಡಿ ಸರ್. ಅಲ್ಲ, ಅದು ನಿಮ್ಮಿಷ್ಟದ್ದೇ ಆಡ್ಬಿಡಿ ಸರ್. ನೀವು ಹೇಳಿ. ಬೇದೇರೋ ಹೌದಾ? ಈ ಹಾಡು ಮರೆಯಪ್ಪ ದಾಸರು ಅಂತ ಭಿಕ್ಷುಕ, ತುಮರ್ಗುದ್ದಿ ಅವನು. ಅವನ್ನ ನಾನು 84 ಧಾರವಾಡಕ್ಕೆ ಹೋದಾಗ ರೆಕಾರ್ಡ್ ಮಾಡಿದ್ದೆ. ಅವನು ಆಡ್ತಾ ಇದ್ದೆ ಹಾಡು. ಅವನ ಹತ್ರ ಒಂದು 5-6 ಹಾಡನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಅವನು ಆಡ್ತಾ ಇರೋ ಹಾಡು ತಂಬೂರಿಲ್ಲ ಆಡೋದು. ನಾವು ಆ ಹಾಡನ್ನ ಜನಗಳು ಕೇಳಿ ಅಂದ್ಬಿಟ್ಟು ಭಜನೆ ಟೈಪು ಅಂತಲ್ಲ, ಅದು ಆಡ್ತಾ 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 ಯಾವುದೋ ಲೆವೆಲ್ ಬಿಟ್ಟಿತ್ತು. ಸೊ ವರ್ಲ್ಡಲ್ಲೆಲ್ಲ ಕೇಳಿದ್ದಾರೆ ಹಾಡು. ಹೌದು. ನೀರು ಅಲ್ಲಲ್ಲ, ಆಗುತ್ತಾ ಅಂದರೆ ಆಗುತ್ತೆ. ನೀರು ಸ್ವಲ್ಪ ಸ್ವಲ್ಪ ಕುಡಿಬೇಕು. ಬಿದರು ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ತಾಯಂದಿರಿಗೆ ತೂಗುವ ತೊಟ್ಟಲಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು. ದೊಡ್ಡ ದೊಡ್ಡ ಮಹಾತ್ಮರ ಕರದೋಳು ಬೆತ್ತವಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ತಾಯಂದಿರಿಗೆ ತೂಗುವ ತೊಟ್ಟಲಾದಿ, ನಾನ್ಯಾರಿಗಲ್ಲದವಳು, ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು. ಪಲ್ಲಕ್ಕಿ ದಂಡಿಗಾದೆ ಪತ್ರೆಗೆ ಬುಟ್ಟಿಯಾದೆ, ಪತ್ರೆಗೆ ಪತ್ರೆಗೆ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಹಾತ್ಮರ ಕರದೋಳು ಬೆತ್ತವಾದಿ, ನಾನ್ಯಾರಿಗಲ್ಲದವಳು, ನಿಟುಳ್ಳ ಹುಡುಗರಿಗೆ ಬೇಟೆಯಾಡೋ ಬಡುಗಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು. ಸುಸ್ತಾಗುತ್ತೆ, ನಮಗೆಲ್ಲ ಬೈಕ್ ಅಂತಾರೆ, ಅಂತ ಆದರೆ ಹಾಡೇ ನಿಮಗೆ ಜೀವ ಅಂತ ನಮಗೂ ಗೊತ್ತು. ಇನ್ನೂ ಚೆನ್ನಾಗಿ ನಾವು ಹಾಡಿಸಿದ್ವಿ. ಕ್ಷಮೆ ಇರಲಿ, ನಿಮಗೆ ಸುಸ್ತಾಗತ್ತೆ ಅಂತ ಗೊತ್ತಿದ್ದು ಹಾಡಿಸಿದ್ವಿ. ಯಾಕಂದರೆ ನಾವೆಲ್ಲ ಕಲಾವಿದರಾಗಿ ನೀವು ನೋಡಿ ಕಷ್ಟದಲ್ಲೂ ಹಾಡುವಂಥವು. ನೀವು ಬಂದು ಕೇಳಿದ್ರೆ ಚೈತನ್ಯ ತುಂಬಿಕೊಳ್ಲಿ ಅಂತಾನೆ. ಏನಂದ್ರೆ ತಲೆಗೆ ಹಾಕೊಂಡು ಅವ್ರ ಫೀಲ್ಡ್ದೇ ಅವ್ರಿಗೆ ಆಪ್ತವಾಗುತ್ತೆ. ಅದೇ ಉಸಿರಾಗಿರೋದ್ರಿಂದ, ಅದೇ ಉಸಿರು ಕರೆಕ್ಟಾಗಿ ಹೇಳಿದ್ರಿ. ಅವ್ರಿಗೆ ಈ ಪದಗಳ ಉಸಿರಾಗಿರೋದ್ರಿಂದ ಅವ್ರು ಇನ್ನೂ ಚೈತನ್ಯ ಪಡ್ಕೊಳ್ತಾರೆ. ಪಡ್ಕೊಳ್ಳಿ ಬೇಗ. ಆಮೇಲೆ ಬೇರೆಯವ್ರು ಹಾಡೋದು ಅವ್ರು ಆಡೋದಕ್ಕಿಂತ ಬೇರೆಯವ್ರು ಆಡ್ತಾರಲ್ಲ, ಅದನ್ನ ಹೆಚ್ಚು ಎಂಜಾಯ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಮೂಲ ಮಟ್ಟಗಳಲ್ಲಿ ಆಡ್ಬೇಕು.
ಆ ಮೂಲ ಸಂಗೀತದ ದಾಟಿಗಳೆಲ್ಲ ಆಡಿದ್ರೆ ಅವ್ರಿಗೆ ಎಲ್ಲಿ ಮೂಲ ಇಲ್ಲ ಸರಿ. ಮೊನ್ನೆ ದಿನ ಅಡ್ಮಿಟ್ ಆಗೋಕ್ಕೆ ಮುಂಚಿನ ದಿನಾನೇ ಬಹುಶಃ ಫೋನ್ ಮಾಡಿದ್ದು ಸಾಹೇಬರು, 2 ಸರಿ ಮಾಡಿದ್ರು. ನಾನು ಏನು 2 ಸರಿ ಮಾಡಿಬಿಟ್ರಲ್ಲ ಅಂದರೆ, ಯಾರು ಮಾಡದೇ ಇರೋ ವಿಶೇಷವಾದ ಕೆಲಸ ನೀವು ಮಾಡಬೇಕು, ನಾವು ಇರ್ತೀವಿ ನಿಮ್ಮ ಜೊತೆ ಅಂತ. ಮೂಲ ಬಿಟ್ಟು ಮೂಲ ದಾಟಿ ಬಿಟ್ಟು ಏನೇನೋ ಪಾಪ್ಯುಲರ್ ಆಗಿ ಕುಣ್ಸಕ್ಕೆ ಆಡ್ಬಿಡ್ತಾರಲ್ಲ ಈ ಅಬ್ಗೆರೆ ತಿಮ್ಮರಾಜು ಅಂತವ್ರು, ಅವ್ರನ್ನ ಕಂಡ್ರೆ ಭಾರಿ ಕೋಪ, ಬೈತಾರೆ, ಎಲ್ಲ ಕುಣಿಬಾರ್ದು ಅಂತ ಪ್ರಚೋದಿಸ್ತಾರೆ. ಕುಣಿಯಕ್ಕೆ ಇರೋದು ಜಾನಪದ ಅಂದ್ರೆ ಜಾನಪದ ಕುಣಿಯಕ್ಕೆ ಬೇರೆ ಅವೇ, ಅದನ್ನ ಕುಣಿಯಕ್ಕೆ ಬಳಸಿ, ಗಂಭೀರವಾಗಿರೋದು ಗಂಭೀರವಾಗಿ ಬಳಸಿ ಅಂತ. ಈಗ ಬಿಸಿಲ್ನೊಳಗೆ ಕುಣಿಸೋದೇನೈತೆ, ಅದು ಗಂಭೀರವಾಗಿ ಕೇಳೋದು, ಅದು ತತ್ವನ ಎಂಜಾಯ್ ಮಾಡ್ಕೊಂಡು ಹೋಗೋದು, ಅದು ಧಾಟಿಗಳು. ನಾನು ಅದೇ ಅದೇನು ಹೇಳ್ತೀವಿ, ಟೆಕ್ಸ್ಟು ಸಬ್ ಟೆಕ್ಸ್ಟ್ ಅನ್ನೋದು ಇರುತ್ತಲ್ಲ, ನಮಗೆ ಸಾಕಷ್ಟು ಜನ ಸಿಂಗರ್ಗೆ ಅರ್ಥನೇ ಆಗಿರಲ್ಲ. ಭಾವಗಳು ಎಲ್ಲದರಲ್ಲೂ ನವರಸ ಇರುತ್ತೆ ನೋಡಿ, ಆ ಪಾಸು, ಇಂಟೋನೇಷನ್ಸ್ಗಳು, ಸ್ಟ್ರೆಸ್ ಅನ್ನೋದು ಎಲ್ಲೆಲ್ಲಿ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋದು ಎಷ್ಟೋ ಜನ ಸಿಂಗರ್ಸ್ ಗೊತ್ತೇ ಇರಲ್ಲ. ಸಾಹೇಬ್ರಿಗೆ ಅದೆಲ್ಲ ಸೂಕ್ಷ್ಮಗಳು ತುಂಬ ಚೆನ್ನಾಗುತ್ತೆ. ಈಗ ಮೋದಿ ನಂಬಲ್ಲಿ ಕುಳಿತು ಶಿವನು ಕೈಲಾಸದಲ್ಲಿ ತಾಯಿತೋ ನಿಂದು ಕುಣಿತ ಅಂತ ಬರುತ್ತಲ್ಲ, ಅವ್ನು ಕುಣಿದಾಡ್ತಾನೆ, ಅದ್ರಲ್ಲಿ ಜನ ಕುಣಿಸ್ಬೇಕಂತ ಏನು ಇಲ್ವಲ್ಲ. ಇವರು ಭೋಜನಂಬಲಿ ಕುಡಿದು ನಾವು ಬೇರೆ ಟೀಕೆ ಮಾಡೋದು ಬೇಡ. ಮೋಜಿನ ಅಂಬಲಿ ಅಂತ ಅಂಬಲಿ ಕುಡಿದು ತೊಯ್ 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 ಕುಣಿದ ಅಂತ ಹೇಳಿ ಅದನ್ನ ಕುಣಿದಾಡ್ತಾರೆ. ಅಲ್ಲಲ್ಲ ಅದು ಹೇಳ್ತಾರೆ, ನೀನು ಯಾವನ ಈ ರೀತಿ ಹೇಳ್ತಾ ಇದ್ದೆ ತೈ 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 ಅಂತ. ಸರಿಯಾಗಿ ಅದಾಡ್ರಿ, ಅದು ಅರ್ಥಪೂರ್ಣವಾಗಿದೆ. ಎಲ್ಲ ಜಾತಿಯ ಇವ್ರನ್ನ ಒಳಗೊಂಡಂಥ ವೈಭವೀಕರಿಸೋದು. ಅದು ಬಿಟ್ಬಿಟ್ಟು ನೀವು ಏನೇನೋ ಮಾಡೋಕ್ಕೆ ಹೋಗಿ. ಸರ್, ನಿಮಗೆ ನಮ್ಮ ಸಮಸ್ತ ಬಂಜಾರ ಜನಾಂಗದ ಪರವಾಗಿ ಧನ್ಯವಾದ ಹೇಳಬೇಕು. ಯಾಕಂದರೆ ನಮ್ಮ ಭಾಷೆಗೆ ಸ್ಥಾನನೇ ಇಲ್ಲದೆ ಇದ್ದಾಗ ಮಾಧ್ಯಮದಲ್ಲಿ ಪ್ರಥಮರು ನೀವು ಸ್ಥಾನ ತಂದುಕೊಟ್ಟರು. ಅದಂತೂ ನಮ್ಮ ಜನಾಂಗ ಗೊತ್ತಾಗಬೇಕು. ಧಾರವಾಡದಲ್ಲಿ ಅವಾಗೆಲ್ಲ ನಮ್ಮ ಭಾಷೆಗೆ ತಾರತಮ್ಯ ಯಾರೂ ತಗೊಳ್ತಿರ್ಲಿಲ್ಲ. ಅಕಾಡೆಮಿಗೆ ರಾಜ್ಯ ಮುಟ್ಟೋದೇನು, ಬೇರೆ ರಾಜ್ಯಗಳಿಗೂ ಕೂಡ ಬಂಜಾರ ಕಲ್ಚರು ಎಲ್ಲ. ನಾನು ಅದೇ ಹೇಳೋದು, ನಮ್ಮದು ಭಾಷೆ, ರಿಚುವಲ್ಸು, ಕಲ್ಚರ್ ಎಲ್ಲ ರಾಜ್ಯದಲ್ಲಿ ಒಂದೇ ಥರ ಇರೋದು, ಲ್ಯಾಂಗ್ವೇಜ್ ಎಲ್ಲ. ಹಾಗಾಗಿ ನಮಗೆ ಬೇರೆಯವ್ರಿಗೆ ಇಲ್ದಿರೋ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ, ವೈಡ್ ಆಗಿದೆ, ಮಾಡಬೇಕು. ಅದೇ ಅದನ್ನು ಮಾಡಿ ಭಾಳ ಒಳ್ಳೇದು ಮಾಡೋಣ. ಅದರಲ್ಲಿ 3 ವಿಧಾನಗಳು: ಹೆಣ್ಮಕ್ಳು ಆಡೋದು, ಅದು ತಮಟೆ ಹೋಗ್ಬೇಕು, ಕುಣಿತ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಹೌದು, ಹಾಡು ಕುಣಿತ ಮೇಜರು. ಭಜನೆ ಒಳಗೆ 2 ತಣಿಗೆ ಭಜನೆ, ನಗಾರಿ ಭಜನೆ ಅಂತ. ನಂಗಾರ ಗಂಗಾಳ ದೀಪಾವಳಿಗೆ, ಹೋಳಿಗೆ ಪ್ರಮುಖವಾಗಿ ಮತ್ತು ಮದುವೆಗಳಿಗೆ ಬಳಸುವಂಥವು ಪ್ರಕಾರಗಳು ನಮ್ಮವು. ಆಮೇಲೆ ಅದು ಭಾಳ ಚೆನ್ನಾಗಿದೆ, ವಾಜ ಅಂತಾರೆ ಅದನ್ನು. ಆ ಡ್ರೆಸ್ಸು, ವೈಭವ ಅದೆಲ್ಲ ಯಾರಿಗಿಲ್ಲ. ಭಾಳ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಡ್ರೆಸ್ ಅದು. ಕೈನೇ ಹೊಲ್ಕೊಟ್ಟಿಲ್ಲ, ಖಂಡಿತ ಸರ್, ಕೈನಲ್ಲಿ. ಅದೆಲ್ಲ ನಿಮ್ಗೆ ಗೊತ್ತಿದೆ ಅದೆಲ್ಲ. ಹೌದು, ಅದೆಲ್ಲ ಅದೊಂದು ಏರ್ಪಡಿಸಿ ಹಂಗೆ ಹೊಲಿತಾರೆ. ಬನ್ನಿ, ಅಡ್ವೈಸ್ ಮಾಡಿ ನಮಗೆ ಮಾಡೋಣ. ನಿಮ್ಮ ಸಹಕಾರ, ಗೈಡೆನ್ಸ್ ಎಲ್ಲ. ಜನಾಂಗದವ್ರು ಕೆಲವು ವಿದ್ವಾಂಸರವ್ರೆ, ಅವ್ರು ಕರೆಬೋದು, ಏನಾರ ಮಾಡ್ಬೋದಾ, ಎಲ್ಲರೂ ಮೀಟಿಂಗ್ ಕರೆಯೋಣ, ಮೀಟಿಂಗ್ ಕರೀತಾರೆ, ಸುಧಾರಿಸ್ಕೊಳ್ಳಿ, ಮತ್ತೆ ಬೇರೆಯವ್ರನ್ನೂ ಕರೀಲಿ, ಎಲ್ಲರೂ ಸೇರಿ ಮಾಡೋ ಈ ರೀತಿ ನಡೀತಾ ಇದೆ. ಅಲ್ಲ, ನನಗೆ ಏನಂದರೆ ಸಮುದಾಯಕ್ಕಿಂತ ನಿಮ್ಮಂಥ ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರು, ಸಾಹಿತಿಗಳ ಸಂಪರ್ಕ ಇರೋದ್ರಿಂದ ಎಲ್ಲರ ಸಹಕಾರದಲ್ಲಿ ಮಾಡ್ಬೋದು, ಮಾಡೋಣ. ಒಳ್ಳೆಯದು ಸರ್, ಊಟ ಖುಷಿ ಆಯಿತು. ಇಲ್ಲ, ಹೊರಗಡೆ ಊಟ ಮಾಡ್ತೀವಿ. ಈ ರೋಡಲ್ಲಿ ಹೋಗ್ತಾ ದೊಡ್ಡ ರೋಡ್ ಇದೆ, ಇದು ಇದಕ್ಕೋಗುತ್ತೆ ಏನಕ್ಕೆ, ಅಲ್ಲ ಇಂದಿರಾನಗರಕ್ಕೆ ಹೋಗುತ್ತೆ. ಇದು ಇಂದಿರಾನಗರ ಮೇನ್ ರೋಡ್ ರೋಡ್ ಉದ್ದಕ್ಕೂ ಒಳ್ಳೊಳ್ಳೆ ಡಾಬಾಗಳಿದೆ. ಹೌದೌದು ಸರ್, ನೋಡಿದ್ದೀನಿ. ಮನೆಯೆಲ್ಲ ಮಾಡ್ತಾರೆ. ನಾನು ಇಲ್ಲೇ 5 ವರ್ಷ ಸರ್ವಿಸಲ್ಲಿ ಇದ್ದನಲ್ಲ, ಕೋಳಿ ಪಿಳ್ಳೆ ಸರ್ ಎಲ್ಲ ಇದೆ. CPW ಕ್ವಾರ್ಟರ್ಸ್ ಎಲ್ಲ ನಿಮ್ದು ಇದೆಯಲ್ಲ ಸರ್, ನಿಮ್ಮ ಕಲ್ಲಿಗೆಲ್ಲ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಶಿಷ್ಯರಿಗೆ, ನಿಮ್ಮ ಆತ್ಮೀಯರ ಗೆಳೆಯರಿಗೆ ಏನು ಹೇಳ್ತೀರಿ ಸರ್? ಬೆಡ್ಡಲ್ಲಿದ್ದೀರಾ, ಏನು ಮಾಡೋದು? ನನಗೂ ಬ್ಯಾಡ್ ಲಕ್ಕು. ನೀವೇನೇ ಮಾಡಿ, ರಿಯಾಲಿಟಿ ಇರಲಿ, ಭೂಮಿಗೆ ಹತ್ರ ಇರಲಿ, ಟ್ರೂ ಟು ಯುವರ್ ಲೈಫು. ನಿಮ್ಮ ಒಂದು ಇದಕ್ಕೆ ಸತ್ಯವಾಗಿರಬೇಕು. ಸುಳ್ಳು ಹೇಳ್ಕೊಂಬದುಕೋದು ಇವೆಲ್ಲ ಬೇಡ. ನಿಮ್ಮಲ್ಲಿ ಏನಿದೆ ಪ್ರತಿಭೆ ಅದನ್ನು ಸ್ಪ್ರೆಡ್ ಮಾಡಬೇಕು. ಆಮೇಲೆ ಸತ್ಯಗಳು, ಸತ್ಯಾಂಶ ಅದಿರಬೇಕು.
ಇದಿಷ್ಟೊಂದು ನಾನು ಹೇಳ್ಬೋದು. ಸತ್ಯ ಗೆಲುವು ಅಂತೀರಿ ಎಲ್ಲದರಲ್ಲೂ, ಯಾವುದೇ ಕ್ಷೇತ್ರ ಇರ್ತದಲ್ವ. ಖಂಡಿತ ಸರ್, ಆದಷ್ಟು ಬೇಗ ನೀವು ಬರಬೇಕು. ನಾವೆಲ್ಲ ನಿಮ್ಮ ನಿರೀಕ್ಷೆಯಲ್ಲಿದ್ದೀವಿ. ನಮಗೆಲ್ಲ ಗೈಡೆನ್ಸು ಅಡ್ವೈಸು ಎಲ್ಲ ಮಾಡಬೇಕು. ಬೇಗ ಬೇಗ ಚೇತರಿಸ್ಕೊಳ್ಳಿ. ದಿನ ಒಂದೊಂದು ಹಾಡು ಹೇಳ್ತಾನೇ ಇರಿ ನೀವು. ನೋಡೋಣ ಬಿಡ್ರಿ. ಥ್ಯಾಂಕ್ ಯು ಸರ್. ಸರ್ ಆಮೇಲೆ ನೀವು ಬಂದದ್ದು, ವಡ್ಗರಿಯವರು ಬಂದದ್ದು ನನಗೆ ಅತಿ ಸಂತೋಷ ಆಗಿದೆ. ನನ್ನ ದೇಶಕ್ಕೋಸ್ಕರ ಅವ್ರಿಗೆ ಸರ್ವವಿಧದ ಒಳ್ಳೆಯ ಸ್ನೇಹಿತರು ಎಲ್ಲೆಲ್ಲ ಇರ್ತಾರೆ ಗೊತ್ತಾಗಂದ್ರೆ ಒಂದಷ್ಟು ಜನ ಪ್ರೀತಿಯಿಂದ ಮಾತಾಡ್ತಾರೆ, ಫೋನ್ ಮಾಡ್ತಾರೆ ಅಂತ ಅವರು ಮಾಡಿದ್ದಾರೆ. ನೀವು ಕೂಡ ಒಳ್ಳೆಯ ಸಾಂಸ್ಕೃತಿಕವಾದ ವ್ಯಕ್ತಿ, ಬೇಕಾದಷ್ಟು ಕೆಲಸಗಳು ಮಾಡಿದ್ರಿ, ಇನ್ನೂ ಮಾಡಬೇಕಾಗಿದೆ. ವಿಸ್ತಾರವಾದಂಥ ಒಂದು ಅಕಾಡೆಮಿ ಬಂದಿದೆ, ಅದಕ್ಕೆ ಚೆನ್ನಾಗಿ ಕೆಲಸ ಮಾಡಿ ಸರ್. ಆಶೀರ್ವಾದ. ನಮಸ್ಕಾರ ಸರ್.